ಸಿನಿಮಾ ಪ್ರಿಯರಲ್ಲಿ ಒಂದು ಸಿನಿಮಾ ಈಗ ಜಾಸ್ತಿ ಟ್ರೆಂಡ್ ಆಗ್ತಾ ಇದೆ. ಈ ಸಿನಿಮಾ ಮಾಡರ್ನ್ ಆಕ್ಷನ್ ಜನರಲ್ಲಿದೆ. ಹಾಗೆ ಇಂಟರ್ನ್ಯಾಷನಲ್ ಲೆವೆಲ್ ಪ್ರೆಸೆಂಟೇಷನ್ ಕೊಡೋಕ್ಕೆ ಈ ಮೂವಿ ಟೀಮ್ ರೆಡಿ ಆಗ್ತಾ ಇದೆ. ಇದು ಅಫಿಷಿಯಲಿ ಅನೌನ್ಸ್ಡ್ ಪ್ರಾಜೆಕ್ಟ್. ಹಾಗೆ ಪಬ್ಲಿಕ್ ಇಂಟ್ರೆಸ್ಟ್ ತುಂಬ ಹೆವಿ ಆಗಿದೆ. ಆ ಸಿನಿಮಾ ಬೇರೆ ಯಾವುದೂ ಅಲ್ಲ, ನಮ್ಮ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ನಟಿಸಿರುವ ಟಾಕ್ಸಿಕ್. ರೀಸೆಂಟ್ ಆಗಿ ಯಶ್ ಫ್ಯಾನ್ಸ್ ಅಲ್ಲಿ ಒಂದು ವಿಡಿಯೋ ತುಂಬ ಟ್ರೆಂಡ್ ಆಗ್ತಾ ಇದೆ. ಅದೇ ಇಂಟ್ರಡ್ಯೂಸಿಂಗ್ ರಯಾ. ಟಾಕ್ಸಿಕ್ ಟೀಮ್ ಅಫಿಷಿಯಲಿ ಇಂಟ್ರಡ್ಯೂಸಿಂಗ್ ರಯಾ ಅನ್ನೋ ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಟಾಕ್ಸಿಕ್ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದೆ, ಆದರೆ ಈ ವಿಡಿಯೋ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡಿದೆ. ಪರ್ಸ್ನಲಿ ಹೇಳಬೇಕಂದ್ರೆ ನನಗೆ ತುಂಬ ಎಕ್ಸೈಟೆಡ್ ಫೀಲ್ ಆಗ್ತಾ ಇದ್ದೀನಿ. ರಯಾ ಇದು ಜಸ್ಟ್ ಒಂದು ಹೆಸರಲ್ಲ ಅಂತ ಅನಿಸುತ್ತೆ ನನಗೆ. ಸಿನಿಮಾ ಗ್ರಾಮರ್ ಪ್ರಕಾರ ಟೈಟಲ್ ಕಾರ್ಡಲ್ಲಿ ನೇಮ್ ಬಂದಾಗ ಅದು ರೋಲ್ ರಿವೀಲ್ ಅಲ್ಲ, ಐಡೆಂಟಿಟಿ ಅನೌನ್ಸ್ಮೆಂಟ್. ಇಂಟ್ರಡ್ಯೂಸಿಂಗ್ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಆಡಿಯನ್ಸ್ಗೆ ಮೀಟ್ ದ ಫೋರ್ಸ್ ಅಂತ ಹೇಳೋಕ್ಕೆ. ರಯಾ ಒಂದು ವ್ಯಕ್ತಿ ಮಾತ್ರ ಅಲ್ಲ, ಅದು ಒಂದು ಸ್ಟೇಟ್ ಆಫ್ ಮೈಂಡ್. ಸೊ ನಾರ್ಮಲಿ ಕಮರ್ಷಿಯಲ್ ಸಿನಿಮಾನಲ್ಲಿ BGM ಹೆವಿ ಇರುತ್ತೆ, ಡೈಲಾಗ್ ಪಂಚ್ ಕೂಡ ಇರುತ್ತೆ. ಆದರೆ ಇಲ್ಲಿ ಸೈಲೆನ್ಸ್ ಇದೆ, ಸೌಂಡ್ ಡಿಸೈನ್ ಕೂಡ ಕಡಿಮೆನೆ. ಇದು ನೋಡಿ ನನಗೆ ಅನಿಸ್ತಿದೆ ಈ ಕ್ಯಾರೆಕ್ಟರ್ಗೆ ಎಕ್ಸ್ಪ್ಲನೇಷನ್ನೇ ಬೇಡ ಅಂತ ಡೈರೆಕ್ಟರ್ ಹೇಳ್ತಾ ಇದ್ದಾನೆ. ಇನ್ನು ಡಾರ್ಕ್ ಲುಕ್, ನೋ ಡಿಸಿಷನ್. ಜಾಸ್ತಿ ಜನರು ಡಾರ್ಕ್ ಲುಕ್ ನೋಡಿ ನೆಗೆಟಿವ್ ರೋಲ್ ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಸಿನಿಮಾ ಲ್ಯಾಂಗ್ವೇಜಲ್ಲಿ ಡಾರ್ಕ್ ಅಂದರೆ ವಿಲನ್ ಅಂತ ಅಲ್ಲ. ಇಲ್ಲಿ ರಯಾ ಹೀರೋನ ವಿಲನ್, ಅದು ನಮ್ಮ ಮೇಲೆ ಬಿಟ್ಟಿರುತ್ತೆ. ಈ ಕ್ಯಾರೆಕ್ಟರ್ಗೆ ಮಾರಲ್ ಆಂಬಿಗ್ಯೂಟಿ ಇದೆ ಅಂತ ಅನಿಸುತ್ತೆ. ಅಂದರೆ ಇದನ್ನು ನಾವು ಡಿಸೈಡ್ ಮಾಡಬೇಕು. ಇನ್ನು ಸ್ಟೋರಿ ವರ್ಸಸ್ ಕ್ಯಾರೆಕ್ಟರ್. ಈ ಟೀಸರ್ ಸ್ಟೋರಿನ ಸೆಲ್ ಮಾಡ್ತಾ ಇಲ್ಲ. ಸ್ಟೋರಿ, ವಿಲನ್, ಲೊಕೇಶನ್ ಯಾವುದೂ ಕೂಡ ಕ್ಲಿಯರ್ ಆಗಿ ಹೇಳಿಲ್ಲ. ಇದು ಇಂಟೆನ್ಷನಲ್, ಯಾಕಂದರೆ ಆಡಿಯನ್ಸ್ಗೆ ಇಮ್ಯಾಜಿನೇಷನ್ ವರ್ಕ್ ಮಾಡಬೇಕು ಅಂತ. ಇಲ್ಲಿ ಕ್ಯಾರೆಕ್ಟರ್ನ ಸೆಲ್ ಮಾಡ್ತಾ ಇದ್ದಾರೆ. ಇಂಡಿಯನ್ ಸಿನಿಮಾ ಕಂಟೆಕ್ಸ್ಟಲ್ಲಿ ಇದೊಂದು ಬಿಗ್ ಶಿಫ್ಟ್. ಇದು ಸೆಂಟಿಮೆಂಟ್ ಡೈಲಾಗ್ ಅಲ್ಲ, ಮಾಸ್ ಪಂಚ್ ಡೈಲಾಗ್ ಕೂಡ ಅಲ್ಲ. ಸಿನಿಮಾ ಲ್ಯಾಂಗ್ವೇಜಲ್ಲಿ ಐ ಆಮ್ ಬ್ಯಾಕ್ ಅಂತ ಅರ್ಥ. ಕಂಟ್ರೋಲ್, ಡಾಮಿನೆನ್ಸ್, ಹಾಗೆ ಇದು ಅವನ ಟೆರಿಟರಿ ಅಂತ ಹೇಳುತ್ತೆ. ಈ ಡೈಲಾಗ್ ಲಾಸ್ಟಲ್ಲೇ ಯಾಕೆ ಇಟ್ಟರು ಅಂದರೆ ಈ ಟೀಸರಲ್ಲಿ ಸ್ಟೋರಿ ಇಲ್ಲ, ಕಾನ್ಫ್ಲಿಕ್ಟ್ ಇಲ್ಲ, ಎಕ್ಸ್ಪ್ಲನೇಷನ್ ಇಲ್ಲ. ಸೊ ಲಾಸ್ಟಲ್ಲಿ ಹೇಳ್ತಾ ಇದೆ ಈ ವರ್ಡ್ ಅವನ ರೂಲ್ಸ್ ಮೇಲೆ ನಡೆಯುತ್ತೆ ಅಂತ. ಇನ್ನು ಹೀರೋ ಕಾರ್ ಒಳಗಡೆ ಕಾಮ್ ಆಗಿ ಸಿಗರೇಟ್ ಎತ್ಕೊಳ್ತಾನೆ. ಇದು ಸ್ಟೈಲ್ ಅಲ್ಲ, ಡೇಂಜರಲ್ಲೂ ಅವನು ಎಷ್ಟು ಕಂಫರ್ಟಬಲ್ ಅಂತ ಹೇಳುತ್ತೆ. ಇದು ರೆಬಲ್ ಆಟಿಟ್ಯೂಡ್ ಅಲ್ಲ, ಇದು ಕಂಟ್ರೋಲ್ಡ್ ಕೋಲ್ಡ್ ಪರ್ಸನಾಲಿಟಿ ಹಿಂಟ್. ಈ ಕ್ಯಾರೆಕ್ಟರ್ಗೆ ವೈಲೆನ್ಸ್ ಶಾಕ್ ಆಗಲ್ಲ, ನಾರ್ಮಲ್ ಅನಿಸುತ್ತೆ. ಇನ್ನು ಕಾರಲ್ಲಿ ಹುಡುಗಿ ಜೊತೆಲಿರೋ ಇಂಟಿಮೇಟ್ ಟೋನ್ ರೊಮ್ಯಾನ್ಸ್ ಬಿಲ್ಡ್ ಮಾಡೋಕ್ಕೆ ಅಲ್ಲ ಅಂತ ಅನಿಸುತ್ತೆ ನನಗೆ. ಈ ಕ್ಯಾರೆಕ್ಟರ್ ಎಮೋಷನ್ಸಿಂದ ಆಪ್ರೇಟ್ ಮಾಡಲ್ಲ, ಸಿಚುವೇಶನ್ಸಿಂದ ಆಪ್ರೇಟ್ ಮಾಡ್ತಾನೆ. ಅದಕ್ಕೆ ಕಾಮ್ ಮೊಮೆಂಟ್ಸ್ ನಂತರ ಸಡನ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಸಿನಿಮಾ ಲ್ಯಾಂಗ್ವೇಜಲ್ಲಿ ಕಾಮ್ನೆಸ್, ಪ್ರೆಷರ್ ಹಾಗೆ ಡಿಸ್ಟ್ರಕ್ಷನ್, ಈ ಮೂರು ರ್ಯಾಂಡಮ್ ಇಲ್ಲ. ಡಿಸ್ಟ್ರಕ್ಷನ್ ಇವನ್ ಲೈಫ್ ಸ್ಟೈಲ್ ಪಾರ್ಟ್ ಅಂತ ಹೇಳುತ್ತೆ. ಒಂದು ಸೀನಲ್ಲಿ ಗ್ರೂಪ್ ಫಿನೇರಿಯಲ್ ಮಾಡ್ತಾ ಇರ್ತಾರೆ. ಅದು ಎಮೋಷ್ನಲ್ ಸೀನ್ ಅಲ್ಲ, ಯಾರು ಅಳ್ತಾ ಇರಲ್ಲ, ಯಾರು ಬ್ರೇಕ್ ಕೂಡ ಆಗಲ್ಲ. ಈ ಟಾಕ್ಸಿಕ್ ವರ್ಡಲ್ಲಿ ಸಾವು ಕಾಮನ್ ಅಂತ ಅನಿಸುತ್ತೆ. ಡೈಲಾಗ್ ಕ್ಲಿಯರಾಗಿ ಕೇಳಲ್ಲ, ಆದರೆ ಅಟ್ಮಾಸ್ಫಿಯರ್ ಹೆವಿ ಆಗಿದೆ. ಡೈಲಾಗ್ ಕ್ಲಾರಿಟಿ ಬೇಡ, ಅಟ್ಮಾಸ್ಫಿಯರ್ ಕ್ಲಾರಿಟಿ ಬೇಕು ಅಂತ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಂತ ಅನಿಸುತ್ತೆ. ಇನ್ನು ಡ್ರೈವರ್ ಆಕ್ಸಿಡೆಂಟ್. ಕಾರ್ ಡ್ರೈವರ್ ಕುಡ್ಕೊಂಡು ಆಕ್ಸಿಡೆಂಟ್ ಮಾಡ್ತಾನೆ. ಇದು ರ್ಯಾಂಡಮ್ ಸೀನ್ ಅಲ್ಲ. ಈ ವರ್ಡಲ್ಲಿ ಮಿಸ್ಟೇಕ್ಗೆ ಸೆಕೆಂಡ್ ಚಾನ್ಸ್ ಇಲ್ಲ. ಸ್ಮಾಲ್ ಡಿಸಿಷನ್ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಮಾಡುತ್ತೆ. ಬಾಂಬ್ಗೆ ಬ್ಯಾಟ್ರಿ ಫ್ಲೂ ಕನೆಕ್ಟ್ ಮಾಡೋ ಶಾಟ್ ನೋಡಿದರೆ ಅದು ಸಡನ್ ವೈಲೆನ್ಸ್ ಅಲ್ಲ, ಅದು ಪ್ಲ್ಯಾಂಡ್, ಪೇಷಂಟ್, ಸೈಲೆಂಟ್ ಡಿಸ್ಟ್ರಕ್ಷನ್. ಈ ಸೀನ್ಗೆ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ಇರಬಹುದು. ಇನ್ನು ಎನ್ವಿರಾನ್ಮೆಂಟು ಮತ್ತು ಟ್ಯಾಟೂ ಬಗ್ಗೆ ಹೇಳಬೇಕು ಅಂದರೆ ಈ ಟೀಸರ್ನಲ್ಲಿ ಎನ್ವಿರಾನ್ಮೆಂಟು ತುಂಬ ಡಲ್ ಆಗಿದೆ, ಹಾಗೆ ಡಸ್ಟಿ ಆಗಿದೆ, ಕೋಲ್ಡ್ ಫೀಲ್ ಕೊಡುತ್ತೆ. ಬ್ರೈಟ್ ಕಲರ್ಸ್ ಇಲ್ಲ, ಇದು ಹೀರೋ ಇನ್ನರ್ ವರ್ಲ್ಡ್ ರಿಫ್ಲೆಕ್ಟ್ ಮಾಡುತ್ತೆ. ಹೀರೋ ಕೈ ಮೇಲೆ ಇರೋ ಟ್ಯಾಟೂ ಅದು ಸ್ಟೈಲ್ ಅಲ್ಲ. ಟ್ಯಾಟೂ ಅಂದರೆ ಪರ್ಮನೆಂಟ್ ಚಾಯ್ಸ್. ಒನ್ಸ್ ಡಿಸಿಷನ್ ತೊಗೊಂಡ್ರೆ ಬ್ಯಾಕ್ ಹೋಗೋ ಆಪ್ಷನ್ನೇ ಇಲ್ಲ.
ಇನ್ನು ಓವರ್ ಆಲ್ ನೋಡಿದ್ರೆ ಈ ಟಾಕ್ಸಿಕ್ ವರ್ಲ್ಡಲ್ಲಿ ಲೈಫ್ ತುಂಬ ಚೀಪ್, ಆದರೆ ಕಂಟ್ರೋಲ್ ತುಂಬ ಎಕ್ಸ್ಪೆನ್ಸಿವ್. ಈ ಟೀಸರ್ ಹೀರೋನ ಇಷ್ಟಪಡಬೇಕು ಅಂತ ಕೇಳಲ್ಲ, ಅವನು ಬಂದಿದ್ದಾನೆ ಅಂತ ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳುತ್ತೆ. ಇದು ಡೇಂಜರಸ್ ಐಡಿಯಾ, ಆದರೆ ಅದು ಟಾಕ್ಸಿಕ್ ಟೀಸರ್ನ ರಿಯಲ್ ಟೋನ್. ಈ ಟೀಸರ್ ಎಲ್ರಿಗೂ ಇಷ್ಟ ಆಗಲ್ಲ, ಆದರೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ನಿಮಗೆ ಈ ಅನಾಲಿಸಿಸ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ. ಇದು ವಿಚಾರ ವೇದಿಕೆ. ಸಿನಿಮಾ ಬಗ್ಗೆ ಲಾಜಿಕ್ಕಿಂದ ಮಾತಾಡ್ತಾ ಇದ್ದೀವಿ. ಥ್ಯಾಂಕ್ ಯು.